ಇದ್ದೀನಿ. ನಿವೃತ್ತ ಕರ್ನಲ್ ಪಿ.ವಿ. ಹರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಚಂಬಿ ಪುರಾಣಿಕ್ ಅವ್ರನ್ನ ಕೇಳ್ತೀನಿ. ಚಂಬಿ ಪುರಾಣಿಕ್ ಅವರೇ, ಇಸ್ರೇಲ್, ಇರಾನ್, ಅಮೇರಿಕ, ಈಗ ಪಾಕಿಸ್ತಾನ ಇಸ್ಲಾಮಾಬಾದ್ವರೆಗೂ ಬಂದು ನಿಂತಿದೆ. ಈ ಪಾಕಿಸ್ತಾನದ ಮಧ್ಯಸ್ಥಿಕೆಯೂ ಕೂಡ ಹಲವು ರೀತಿಯ ಚರ್ಚೆಯಲ್ಲಿ ಗ್ಲೋಬಲಿ ಚರ್ಚೆ ಆಯಿತು. ಪಾಕಿಸ್ತಾನದವರೇ ಈಗ ಅವ್ರಿಗೊಂದು ರೀತಿ ಹೇಳ್ತಾ ಇದ್ದಾರೆ, ಇವ್ರಿಗೊಂದು ರೀತಿ ಹೇಳ್ತಾ ಇದ್ದಾರೆ, ಮಧ್ಯಸ್ಥಿಕೆನೇ ಸರಿ ಇಲ್ಲ, ಹಿಂಗಾಗಿ ಅವ್ರು ಬರ್ತಾ ಇಲ್ಲ ಅನ್ನೋಂಥ ರೀತಿಯ ಚರ್ಚೆಗಳು ಕೂಡ ಆಯಿತು. ಫೈನಲಿ ಎನಿಹೌ US ಟೀಮು ಬಂದಿದೆ, ಇರಾನ್ನವರು ಬಂದಿದ್ದಾರೆ. ನಾವು ಏನೇನು ನಿರೀಕ್ಷೆ ಮಾಡ್ಬೋದು? ಈ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಏನಾದರೂ ನೀವು ಹೇಳ್ಬೋದಾ, ಹೆಂಗೆ ಅಂತ? ಪಾಕಿಸ್ತಾನದ ಪಾತ್ರದ ಬಗ್ಗೆ ನಾವು ಲಘುವಾಗಿ ಟೀಕೆ ಮಾಡೋದು ಈಗ ಸರಿಯಲ್ಲ. ಕಾರಣ ಒಂದು ರೀತಿಯಲ್ಲಿ ಲಿಂಗಣ್ಣವ್ರು ಹೇಳಿದಾಗೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಒಂಥರ ವ್ಯಾಕ್ಯೂಮ್ ಇತ್ತು, ಅಥವಾ ಟೆನ್ಷನ್, ಕಾನ್ಫ್ಲಿಕ್ಟ್, ಡಿಸ್ಟ್ರಕ್ಷನ್, ಒಂದು ರೀತಿ ಆಗದೆ ಇರತಕ್ಕಂಥ, ಆಗಬಾರ್ದಂಥ ನಷ್ಟಗಳು ಆಗ್ತಾಯಿತ್ತು. ಮತ್ತು ಯುದ್ಧದಿಂದ ನಮಗೆಲ್ರಿಗೂ ಇಡೀ ವಿಶ್ವದಲ್ಲೇ ಅದು ಪರಿಣಾಮ ಬೀರಿದೆ, ಭಾರತಕ್ಕಂತೂ ಅದು ಹೆಚ್ಚಿನ ರೀತಿಯಲ್ಲಿ. ಸೊ ಆದ್ದರಿಂದ ಪಾಕಿಸ್ತಾನದ ಒಂದನ್ನು ಐ ಅಪ್ರಿಷಿಯೇಟ್. ಏನಂದರೆ ದೇ ಟುಕ್ ಇನಿಷಿಯೇಟಿವ್. ಈಗ ಕೆಲವರು ಹೇಳ್ತಾರೆ ಭಾರತ ಇನಿಷಿಯೇಟಿವ್ ತಗೊಳ್ಳೋ ಅಗತ್ಯ ಇಲ್ಲ, ನಮಗೆ ದಲಾಲಿ ಕೆಲಸ ಬೇಕಿಲ್ಲ ಅಂತ. ನಾವು ವಿಶ್ವಗುರು ಆಗಬೇಕಾದ್ರೆ ನಾವು ಈ ರೀತಿಯ ಒಂದು ಸನ್ನಿವೇಶಗಳಲ್ಲಿ ಒಂದು ರೀತಿಯಲ್ಲಿ ನಾವು ಶಾಂತಿ ಬೇಕು, ಮತ್ತು ದಿಸ್ ಇಸ್ ನಾಟ್ ದಿ ಟೈಮ್ ಆರ್ ಎರಾ ಆಫ್ ವಾರ್ ಅಂತ ಹೇಳ್ತಕ್ಕಂಥವ್ರು ಕೆಲವು ಇನಿಷಿಯೇಟಿವ್ಸ್ನ ನಾವು ಒಂದು ಸಿಗ್ನಲ್ಸನ್ನು ಕೊಡಬೇಕಾಯ್ತು, ಕೊಟ್ಟಿಲ್ಲ. ನಮ್ಗೆ ಭಾರತಕ್ಕೆ ನಷ್ಟ ಇಲ್ಲ. ಆದರೆ ಈ ಪಾಕಿಸ್ತಾನದ ಅಡ್ವಾಂಟೇಜ್, ಮೈಲೇಜ್ ಜಾಸ್ತಿ ಆಯಿತು ಇವಾಗ. ಯಾಕೆಂದರೆ ಅವರು ಮೊದಲಿಂದನೂ ಅಮೇರಿಕಾ ಜೊತೆಗೆ ಇದ್ದವ್ರೆ, ಮತ್ತು ಇರಾನ್ ಅವ್ರನ್ನ ನಂಬ್ತಾ ಇದೆ. ಕಾರಣ ಮೊನ್ನೆ ನಮ್ಮ ವಿಂಗ್ ಕಮಾಂಡರ್ ಹೇಳಿದರು, ಅಲ್ಲಿ 20% ಅಥವಾ 25% ಶಿಯಾಗಳು ಇದ್ದಾರೆ. ಒಂದು ಬಾರ್ಡರ್, ಪಾಕಿಸ್ತಾನ ಮತ್ತು ಇರಾನಿನ ಬಾರ್ಡರ್ ಇದೆ. ಸೊ ಈ ಎಲ್ಲ ದೃಷ್ಟಿಯಿಂದ ಪಾಕಿಸ್ತಾನ ಬಿಕೇಮ್ ಟ್ರಸ್ಟ್ ವರ್ದಿ, ವೇರ್ ಆಸ್ ಇಂಡಿಯಾ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ದಟ್ ಫೇವರಬಲ್. ಸೊ ಫ್ರಮ್ ಇರಾನ್ ಬೋತ್ ಆ್ಯಂಗಲ್, ಇರಾನ್ನು ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ, ಮತ್ತು ಅಮೇರಿಕಾವು ಒಪ್ಪಿಗೆ ಕೊಟ್ಟಿದೆ, ನೆತನ್ಯಾಹು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಆ ಕಾರಣಕ್ಕೇ ಇದು ಅಲ್ಲಿ ಅಟ್ಯಾಕ್ ನಡೀತಾ ಇರೋದು. ಆ ದೃಷ್ಟಿಯಿಂದ ನೋಡಿದ್ರೆ ಪಾಕಿಸ್ತಾನ ಇನಿಷಿಯೇಟಿವ್ನ ನಾನು ಈ ಸಂದರ್ಭದಲ್ಲಿ ಒಬ್ಬ ನಿಷ್ಪಕ್ಷಪಾತವಾದ ವಿಶ್ಲೇಷಕನಾಗಿ ಹೇಳೋದಂದರೆ, ದೇಶಪ್ರೇಮದ ದೃಷ್ಟಿ ಬರಲ್ಲ. ದೇಶಪ್ರೇಮ ಬಂದರೆ ವಿ ಆರ್ ಸೆಕೆಂಡ್ ಟು ನನ್, ಅದನ್ನ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಇರಾನಿನ ಈ ಒಂದು ಸನ್ನಿವೇಶದಲ್ಲಿ ಅವರು ಅಮೇರಿಕಕ್ಕೆ ಒಂದು ರೀತಿಯಲ್ಲಿ ದೇ ಹ್ಯಾವ್ ಎಕ್ಸ್ಪೋಸ್ಡ್ ದಿ ವೀಕ್ನೆಸ್ ಆಫ್ ಅಮೇರಿಕಾ. ಅಮೇರಿಕಾ ಇಸ್ ಎಕ್ಸ್ಪೋಸ್ಡ್. ಇಷ್ಟೆಲ್ಲ ಮಿಲಿಟರಿ ನೀವು 25-30 ಲಕ್ಷ, ಅವರು ವಿಂಗ್ ಕಮಾಂಡರ್ ಲಾಸ್ಟ್ ಟೈಮ್ ಚೆನ್ನಾಗಿ ಹೇಳಿದ್ರು, 25-30 ಲಕ್ಷ ರೂಪಾಯಿದಲ್ಲಿರೋ ಇವನ್ನ ನೀವು ಮಿಸೈಲ್ಸನ್ನು ಅಥವಾ ಡ್ರೋನ್ಗಳನ್ನು ಇಟ್ಕೊಂಡು 400-300 ಕೋಟಿ ಇರ್ತಕ್ಕಂಥ ಏರ್ಕ್ರಾಫ್ಟ್ಗಳನ್ನು ಹೊಡಿತೀರಿ ಅಂದರೆ, F-16 ತಗೊಳ್ಳಿ, ಬೇರೆ ಏರ್ಕ್ರಾಫ್ಟ್ ತೆಗೆದುಕೊಳ್ಳಿ, ಜೊತೆಗೆ ಸಬ್ಮೆರಿನ್ಗಳು ಸುತ್ತಮುತ್ತ ಇದೆ. ಬಟ್ ದಿ ಕೆನಾಟ್ ಎಂಟರ್ ಸ್ಟ್ರೇಟ್ ಆಫ್ ಹಾರ್ಮಜ್. ಕಾರಣ ಅದು ನ್ಯಾರೋ ವಾಟರ್ ವೇ. ಅದೊಂದು ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ಹೇಳ್ತಾರೆ. ಅಟ್ ಒನ್ ಪಾಯಿಂಟ್ he must be knowing it better, he can explain, but I am only a generalist as a professor of political science. ನನ್ನ ಪ್ರಕಾರ ಆ ಏರಿಯಾದಲ್ಲಿ ಸಬ್ಮೆರಿನ್ ಬರಬೇಕಾದ್ರೆ ಇವರಾಗಲೇ ಮೈನ್ಗಳನ್ನು ಸಿದ್ಧತೆ ಮಾಡಿಕೊಂಡು ಇಟ್ಕೊಂಡಿಲ್ಲ. ಆ ಮೈನ್ ಏನಾದರೂ ಇವರು ಉಪಯೋಗಿಸಿದ್ರೆ, ಅಮೇರಿಕಾದ ದೊಡ್ಡ ಸಬ್ಮೆರಿನ್ಸ್ ಇದಾವಲ್ಲ, ವಿತ್ ಆಲ್ ಎಕ್ವಿಪ್ಮೆಂಟ್, ದಿ ಕೆನಾಟ್ ಎಂಟರ್, ಈವನ್ ಎಂಟರ್, ಬಿಕಾಸ್ ದಿ ವೇಟ್ ಇಟ್ಸೆಲ್ಫ್ ಇಸ್ ಸೋ ಡಿಫಿಕಲ್ಟ್, ಇಟ್ ಕೆನಾಟ್ ಎಂಟರ್. ಸೊ ಅದೃಷ್ಟಿಯಿಂದ ಪಾಕಿಸ್ತಾನ ಈಗ ತಗೊಂಡಿರೋ ಇನಿಷಿಯೇಟಿವ್ನ ವಿಶ್ವದ ಶಾಂತಿ ದೃಷ್ಟಿಯಿಂದ, ಕಾರಣ UN ಯಾರು ಬೆಲೆ ಕೊಡ್ತಾ ಇಲ್ಲ. ಅವ್ರು ಹೇಳಿದ್ರು ಅಂತಾರಾಷ್ಟ್ರೀಯ ಕಾನೂನಿಗೆ ಬೆಲೆ ಇಲ್ಲ ಅಂತ ಕಳೆದ್ರು. ಯಾವುದು ಇಂಟರ್ನ್ಯಾಷನಲ್ ಓಪನ್ ಸಿ ಅಂತ ಕರಿತೀವಲ್ಲ, ಓಪನ್ ಸಿ ಈಸ್ ಓಪನ್ ಫಾರ್ ಎವರಿಬಡಿ, ಬಟ್ ಎಕನಾಮಿಕ್ ಝೋನು ಇದೆ. ಅಂಡ್ ಆಲ್ಸೋ ಒಮನ್ ಆ್ಯಂಡ್ ಇರಾನ್ ಎರಡಕ್ಕೂ ಹತ್ತಿರವಾದ್ದು ಈ ಸ್ಟ್ರೈಟ್. ನ್ಯಾಚುರಲಿ ದೇ ಹ್ಯಾವ್ ರೈಟ್ ಇಟ್. ಆ ರೈಟನ್ನು ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಅವ್ರು ಕೇಳೋದ್ರಲ್ಲಿ ಒಂದು ರೀತಿಯಲ್ಲಿ ಅರ್ಥ ಇದೆ. ಏನಂದರೆ ಅಮೇರಿಕಾ ಇಸ್ ಎ ರಿಚ್ ಕಂಟ್ರಿ, ಇಟ್ ಕ್ಯಾನ್ ಅಫೋರ್ಡ್ 2 ಬಿಲಿಯನ್, 10 ಬಿಲಿಯನ್, 20 ಬಿಲಿಯನ್. ಅಲ್ಲಿ ಜನ ಶ್ರೀಮಂತರಿದ್ದಾರೆ, ಕೊಡ್ತಾರೆ, ಹೆಂಗೋ ಮ್ಯಾನಿಪುಲೇಟ್ ಮಾಡ್ತಾರೆ. ಬಟ್ ಇರಾನ್ಗೆ ಈಗ ಆಗಿರ್ತಕ್ಕಂಥ ನಷ್ಟ ಸುಮಾರು 25-30 ವರ್ಷಗಳ ಸ್ಯಾಂಕ್ಷನ್ನು, ಮತ್ತು ಅವರಿಗೆ ದಿಗ್ಬಂಧನವನ್ನು ಉಪಯೋಗಿಸಿ ಬೇರೆ ಯಾರು ಆಯಿಲ್ ಕೊಂಡ್ಕೊಡೋದು, ನಾವು ಅವ್ರ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತಕ್ಕಂಥದ್ದು. ಈ ರೀತಿ ಜೊತೆಗೆ 12-14 ಕಮಾಂಡರ್ಗಳನ್ನು ನೀವು ಸಾಯಿಸಿ, ಅಲ್ಲಿ ಲೀಡರ್ಶಿಪ್ಪೇ ಇಲ್ಲದೆ ಇರುವಾಗ, ದೇರ್ ಇಸ್ ಎ ಕೈಂಡ್ ಆಫ್ ವ್ಯಾಕ್ಯೂಮ್ ಇನ್ ದ ಲೀಡರ್ಶಿಪ್. ಅಂಥದ್ರಲ್ಲೂ ಅವರು ಇಷ್ಟು ಒಗ್ಗಟ್ಟಾಗಿ ದೇಶಪ್ರೇಮ ದೃಷ್ಟಿಯಿಂದ ಅಮೇರಿಕಾ ಅಂತ ಶಕ್ತಿಶಾಲಿ ರಾಷ್ಟ್ರವನ್ನು ಅವರು ಒಂದು ರೀತಿಯಲ್ಲಿ ಅದಕ್ಕೆ ಪಾಠ ಕಲಿಸಿದ್ದಾರೆ. ಅಂದರೆ ಐ ಮಸ್ಟ್ ಅಪ್ರಿಷಿಯೇಟ್ ಬೋತ್ ಇರಾನ್ ಆ್ಯಂಡ್ ಪಾಕಿಸ್ತಾನ್. ಪಾಕಿಸ್ತಾನ್ ಹ್ಯಾಸ್ ಟೇಕನ್ ಇನಿಷಿಯೇಟಿವ್, ಯು ಕಾಂಟ್ ಡಿನೈ ಇಟ್. ನೀವು ಪಾಕಿಸ್ತಾನದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು, ಫಸ್ಟ್ ಅವರು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದಾರೆ,
ಆ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ ತಮ್ಮ ಕಂಡೀಷನ್ ಇಟ್ಟಿದ್ದಾರೆ, 4-5 ಕಂಡೀಷನ್. ಅದರಲ್ಲಿ ಬಹಳ ಮುಖ್ಯವಾದ್ದು, ಅಲ್ಲ ಈಗ ಅಮೆರಿಕಾನ ಈ ಮಟ್ಟಿಗೆ ಪ್ರತಿರೋಧ ಒಡ್ಡೋದಕ್ಕೂ ಕೂಡ ಇರಾನ್ಗೆ ಎಲ್ಲಿಂದ ಶಕ್ತಿ ಬಂತು ಅದ್ರ ಬಗ್ಗೆನೂ ನಾವಿಲ್ಲಿ ಬೆಳಕು ಚೆಲ್ಲಬೇಕು. ಇರಾನಿ ಶಕ್ತಿ ಬಂದಿರೋದ್ ಕಾರಣ ಏನು, ಅಮೆರಿಕಾದ ಒಂದು ಸೋಲಿದೆಯಲ್ಲ, ಈ ಯುದ್ಧದಲ್ಲಿ ಅಮೆರಿಕ ಗೆದ್ದಿಲ್ಲ. ಅಮೆರಿಕಾದ ವಿರುದ್ಧ ಅಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಇವ್ರಿಗೆ ಎಲ್ಲಿಂದ ಧೈರ್ಯ ಬಂತು, ಯಾವ ಸಪೋರ್ಟ್ ಇಂದ ಇವ್ರು ನಿಂತರು ಅನ್ನೋದನ್ನು ಬೆಳಕು ಚೆಲ್ಬೇಕು ನಾವು ಈ ಸಂದರ್ಭದಲ್ಲಿ. ಯಾವ ದೇಶಗಳು ಅವ್ರ ಬೆನ್ನಿಗೆ ನಿಂತರು? ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಚೈನಾದಿಂದ ಅವ್ರಿಗೆ ಆಯಿಲ್ ಸಪ್ಲೈ ಆಗ್ತಾ ಇದೆಯಲ್ಲ, ಇವತ್ತು ಅವ್ರದ್ದು ಶಿಪ್ಗಳು ಹೋಗ್ತಾ ಇದೆ, ತೊಂದರೆ ಏನಿಲ್ಲ. ಆಮೇಲೆ ಪೇಮೆಂಟ್ ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ ಸರ್, ಚೀನಾ ರಷ್ಯಾದವರು ಅವ್ರ ಬೆಂಬಲಕ್ಕೆ ನಿಂತರು ಅಂತಾನೆ ಅಮೆರಿಕದಂತವ್ರನ್ನ ಇವತ್ತು ಈ ಮಟ್ಟಿಗೆ ಈ ಕ್ಷಣದವರೆಗೂ ಎದುರಿಸ್ತಾ ಇದ್ದಾರೆ ಅಂತ. ಅದನ್ನ ಈಗ ಆಗಿರೋ ನಷ್ಟನ ಅವ್ರು ಚೀನಾದಿಂದಾನೇ ವಸೂಲು ಮಾಡ್ಕೋಬಹುದು ಅಥವಾ ಅದರಿಂದ ಪಡಿಬೇಕು. ಕಾರಣ ಏನು, ಅಲ್ಲಿಗೆ ಆಯಿಲ್ ಅನ್ನು ಸಪ್ಲೈ ಮಾಡಿದ್ರೆ ದೇ ವಿಲ್ ನಾಟ್ ಪೇ ಇನ್ ಡಾಲರ್ಸ್, ಇಟ್ ವಿಲ್ ಬಿ ಪೇಯ್ಡ್ ಇನ್ ಯುವಾನ್. ಅದರಿಂದ ಇದೊಂದು ರೀತಿ ಈಗ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಅನ್ನೋದು ಹೇಳೋದಾದ್ರೆ ಅವರು ಈಗ ಸ್ಯಾಂಕ್ಷನ್ಸ್ ಅನ್ನ ವಿತ್ಡ್ರಾ ಮಾಡಿ ಅಂತ ಅಮೆರಿಕಕ್ಕೆ. ಸ್ಯಾಂಕ್ಷನ್ಸ್ ಇವಾಗ 25 ವರ್ಷದಿಂದ ನೀವು ನಮಗೆ ದಿಗ್ಬಂಧನ ಹಾಕಿದಿರಿ, ಅದನ್ನು ತೆಗೆದುಹಾಕಿ ಅಂತ ಹೇಳೋದು. ಆಮೇಲೆ ಸ್ಟೇಟ್ ಆಫ್ ಹೋಮ್ ಬಗ್ಗೆ ಲಿಂಗಣ್ಣ ಅವ್ರ ಅಂತಾರಾಷ್ಟ್ರೀಯ ಕಾನೂನು, ಬಟ್ ನೋ ಬಡಿ ಕೇರ್ಸ್ ಫಾರ್ ಇಂಟರ್ನ್ಯಾಷನಲ್ ಲಾ. ಇಸ್ ಎ ವೀಕ್ ಲಾ. ಹೂ ಇಸ್ ದೇರ್ ಟು ಎನ್ಫೋರ್ಸ್ ಲಾ? ಅಂದ್ರೆ ಏನು, ಒಂದು ಎನ್ಫೋರ್ಸಿಂಗ್ ಅಥಾರಿಟಿ ಇರಬೇಕು. ನಿಮ್ಮ ಮೊಹಲಾದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ನೀವು ಸೇಫ್ ಆಗಿದ್ದೀನಿ ಅಂತ, ಅದು ಇಲ್ಲೇ ಇಲ್ಲ ಅಂದಮೇಲೆ ಆಮೇಲೆ ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಫೋರ್ಸ್ ಇದೆಯಲ್ಲ, ಅದಕ್ಕೂ ಬೆಲೆ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಪಾಕಿಸ್ತಾನ ಈಗ ಇನಿಷಿಯೇಟಿವ್ ತಗೊಂಡಿರೋದನ್ನ ಜಗತ್ತಿನ ಶಾಂತಿಯ ದೃಷ್ಟಿಯಿಂದ, ಆಮೇಲೆ ಯುದ್ಧದಿಂದ ಆಗ್ತಕ್ಕಂಥ ನಷ್ಟ ಏನಿದೆಯಲ್ಲ, ಮಾನವ ಹತ್ಯೆ, ಜಿನೋಸೈಡ್ ಅಥವಾ ಇನ್ನೋಸೈಡ್ ಪೀಪಲ್ ಕೊಲ್ಲೋ, ಇವೆಲ್ಲವೂ ನಿಲ್ಲುತ್ತೆ ತಾತ್ಕಾಲಿಕವಾಗಿ. ಇಟ್ ಮೇ ಬಿ ಶಾರ್ಟ್ ಟರ್ಮ್, ಬಿಕಾಸ್ ನೋ ಪರ್ಮನೆಂಟ್ ಪೀಸ್ಫುಲ್ ಅಗ್ರಿಮೆಂಟ್ ಇಸ್ ಪಾಸಿಬಲ್ ಈ ಕಾಂಟೆಕ್ಸ್ಟ್ ಅಲ್ಲಿ. 3ನೇ ಪಾಯಿಂಟ್, ಬಿಫೋರ್ ಅದರ್ಸ್ ಇಂಟರ್ವೇನ್, ಅಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲರೂ ಅಮೆರಿಕಾದ ಪರವಾಗಿದ್ರು. ಅಮೆರಿಕಾದ ರಕ್ಷಣೆಗೋಸ್ಕರ ಅವ್ರಿಗೆ ಬೇಸ್ಕೊಂಡು ಅಮೆರಿಕಾದಿಂದ ರಕ್ಷಣೆ ಪಡೆಯೋಕೆ ಬೇಸ್ಗಳನ್ನು ಕೊಟ್ಟರು. ಈಗ ಅವ್ರಿಗೆ ನಂಬಿಕೆನೇ ಇಲ್ಲ, ಹಂಗೋಗೋಯ್ತು, ಟ್ರಸ್ಟೇ ಇಲ್ಲ. ನಾನು ಇಷ್ಟು ಅಲ್ಲಿರ್ತಕ್ಕಂಥ ರಾಷ್ಟ್ರಗಳು ಆಯಿಲ್ ಮೂಲಕ ಅವ್ರಿಗೆ ವ್ಯಾಪಾರ ಇಟ್ಕೊಂಡು ಅಮೆರಿಕಾದ ರಕ್ಷಣೆ, ಈಗ ಅವ್ರಿಗೂ ಒಂದು ಅವೇರ್ನೆಸ್ ಬಂದಿದೆ, ಏನು, ನಾವು ನಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. 3ನೇದಾಗಿ ಯುರೋಪ್ ಆಲ್ಸೋ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇಸ್ರೇಲಿನ ಹಠಮಾರಿತನದಿಂದ ಈ ನಿಲ್ಲಿಸಬಹುದಾದಂಥ ಯುದ್ಧ ಅಲ್ಲಿ ಆಗಿದೆ. ಆದ್ದರಿಂದ ಇದು ಅಮೆರಿಕಕ್ಕೆ ಪಾಠ ಅಲ್ಲ, ಇಸ್ರೇಲ್ಗೂ ಸಹ ಒಂದು ರೀತಿ ಪಾಠ ಇದೆ. ಏನು, ನೀವು ಸೆಕೆಂಡ್ ಗಾಜಾ ಓಪನ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಲೆಬನಾನ್ನಲ್ಲಿ. ಅವ್ರು ಹೇಳಿದ್ರು ಲಿಂಗಣ್ಣವರು, ಬರೀ ಹಮಾಸ್ ಹೊಡೆಯೋದಲ್ಲ, ದೇ ವಾಂಟ್ 50% ಆಫ್ ದಟ್ ಲ್ಯಾಂಡ್ ಇನ್ ಸದರ್ನ್ ಪಾರ್ಟ್. ಸೊ ಈ ಎಲ್ಲ ಹಿಡನ್ ಅಜೆಂಡಾಗಳು ನಮ್ಗೆ ಗೋಚರವಾಗ್ತದೆ. ಅದನ್ನು ವೀಕ್ಷಕರ ದೃಷ್ಟಿಯಿಂದ ಇದನ್ನ ಇಷ್ಟು ವಿವರವಾಗಿ ಹೇಳಿದ್ದೇನೆ ಅಷ್ಟೇ. ಎಸ್ ರಾಜ್ ಅವರೇ, ಇಲ್ಲಿ ಅಮೆರಿಕ ಈ ಯುದ್ಧವನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂತು ಅಂತಾನೆ ಇವತ್ತು ಈ ರೀತಿಯ ಸಂದರ್ಭ ಬಂದೊದಗಿದೆ. ಕದನ ವಿರಾಮ ಅನ್ನುವಂಥದ್ದು ಆಗಬೇಕು, ಎಲ್ಲರೂ ಶಾಂತವಾಗಿರಬೇಕು, ಮತ್ತೆ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇದು ಬೇರೆ ರೀತಿಯ ಸಮಸ್ಯೆಗೆ ಕಾರಣ ಆಗಬಾರ್ದು ಅನ್ನುವಂಥ ಮಾತುಗಳು ಬಂದರೂ ಕೂಡ ನಾವು ಬರ್ತೀವಿ, ನಿಮ್ಮನ್ನು ಹೊಡಿತೀವಿ, ಯಾರನ್ನು ಬಿಡಲ್ಲ ಅಂತ ಇವರು ವೈಟ್ ಹೌಸ್ ಮುಂದೆ ನಿಂತು ಅನೌನ್ಸ್ ಮಾಡಿದ್ದು. ಅಸಲಿಗೆ ಈ ಸೀಸ್ಫೈರ್ ಡಿಕ್ಲೇರ್ ಆದಮೇಲೆಯೂ ಕೂಡ ಈ ರೀತಿಯ ಅಶಾಂತಿಯ ವಾತಾವರಣ ಯಾವ ದೇಶ ಎಲ್ಲಿ ಯಾವ ಕಾರಣಕ್ಕಾಗಿ ಎಡುವುದು ಅಂತ ನಿಮಗೆ ಅನಿಸ್ತಾ ಇದೆ? ನೋಡಿ, ಮೊಟ್ಟ ಮೊದಲಿಗೆ ಹಿಂದಿನ ಪ್ರವರ್ತಕ ಹೇಳಿದ್ದಲ್ಲಿ